ಹಾಯ್ ಸ್ನೇಹಿತರೆ, ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ನೀವೇನಾದ್ರೂ ಹೊಸಬರಾದ್ರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಹಾಗಾದ್ರೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇ ಒಂದು ವಿಷಯ ಬಂದಿದೆ ನೋಡಿ. ಟಾಮ್ ಟ್ರಾಫಿಕ್ ಇಂಡೆಕ್ಸ್ 2026 ವರದಿಯ ಪ್ರಕಾರ ಭಾರತದ ಅತಿ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರುವಂತ ನಗರ ಯಾವುದಂತ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಸಂಚಾರ ಹೊಂದಿರುವಂತ ನಗರ ಯಾವುದು? ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡ್ರಿ. ನಮ್ಮ ಬೆಂಗಳೂರಿನಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರುವಂತ ನಗರವಾಗಿ ಹೊರಹೊಮ್ಮಿದೆ ಬೆಂಗಳೂರು. ಓಕೆ, ಬೆಂಗಳೂರು ಸತತವಾಗಿ ಭಾರತದ ಅತ್ಯಂತ ನಿಧಾನಗತಿಯ ಒಂದು ನಗರವಾಗಿ ಹೊರಹೊಮ್ಮಿದೆ ಅಂತಾನೆ ಹೇಳಬಹುದು. ಇಲ್ಲಿ 10 ಕಿಲೋಮೀಟರ್ ಕ್ರಮಿಸಲು ಸರಾಸರಿ 36 ನಿಮಿಷಗಳಿಂದ ಹೆಚ್ಚು ಸಮಯ ಬೇಕಾಗುತ್ತದೆ. ಏನೋ 10 ಕಿಲೋಮೀಟರ್ ಹೋಗೋ ಸಲುವಾಗಿ ಎಷ್ಟು ಹೊತ್ತು ಬೇಕಾಗುತ್ತಾ? 36 ನಿಮಿಷ ಅಥವಾ ಒಂದು 50 ನಿಮಿಷ ಅಂತ ಅನ್ಕೊಳ್ಳಿ, 1 ಅವರ್ ಅಷ್ಟು ಏನಪ್ಪಾ ಅಂತಂದ್ರೆ ದಟ್ಟಣೆ ಅಷ್ಟಾಗಿದೆ. ಟ್ರಾಫಿಕ್ ಜಾಮ್ ಆಗಿದೆ ನೋಡಿ, ಅಲ್ಲಿ ಅಷ್ಟು ಅಂತ ಪರಿ ಟ್ರಾಫಿಕ್ ಇದೆ ಅಂತ ಹೇಳ್ಬೋದು. ಕೋಲ್ಕತ್ತಾ ಪಟ್ಟಿಯಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ ನೋಡಿ. ಯಾವೊಂದು ನಗರ 2ನೇ ಸ್ಥಾನ ಪಡೆದುಕೊಂಡಿದೆಪ್ಪ ಅಂತಂದ್ರೆ ಕೋಲ್ಕತ್ತಾ ನಗರ. ಏನಂದ್ರೆ ಈ ಒಂದು ಟ್ರಾಫಿಕ್ ನಲ್ಲಿ 2ನೇ ಸ್ಥಾನವನ್ನು ಕೋಲ್ಕತ್ತಾ ಪಡೆದುಕೊಂಡಿದೆ. ಈ ವರದಿಯು ಸಂಚಾರ ದಟ್ಟಣೆಯಿಂದ ವ್ಯರ್ಥವಾಗುವಂತ ಸಮಯ ಮತ್ತು ಇಂಧನದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಅಂತ ಹೇಳ್ತೀವಿ ನಾವು. ಓಕೆ, ಮೊದಲನೇದು ಯಾವುದು? ಬೆಂಗಳೂರಿದೆ. ಎರಡನೇದು ಕೋಲ್ಕತ್ತಾ ಇದೆ ನೋಡಿ. ಜಿಕೆಗೆ ಸಂಬಂಧಿಸಿದಂತ ಅಂದ್ರೆ ಸ್ಟ್ರಾಟಜಿಕ್ ನೋಡೋಣ. ಇದರಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವ್ ಹೇಳ್ತೀವಿ. ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ, NHAI ಏನಪ್ಪಾ ಅಂತಂದ್ರೆ ಇದರ ಬಗ್ಗೆ ಮಾಹಿತಿ ನೋಡೋಣ. ಇದು 1988ರಲ್ಲಿ ಸ್ಥಾಪನೆ ಆಗಿದೆ ನೋಡಿ. 1988ರಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ ಆಗ್ತದ. ಇದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಡಿಯಲ್ಲಿ ಬರ್ತದ ಅಂತ ಹೇಳ್ತೀವಿ. ಇದರ ಒಂದು ಪ್ರಮುಖ ಅಂಶಗಳು ನೋಡೋಣ. ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೀತಾರೆ ನೋಡ್ರಿ. ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ. ಓಕೆ, ಯಾವ ಒಂದು ನಗರವನ್ನು ಕರೀತಾರಪ್ಪ ಅಂತಂದ್ರೆ ಅದು ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಉದ್ಯಾನವನಗಳ ಒಂದು ನಗರವಂತ ಕೂಡ ಕರೀತಾರೆ ನೋಡ್ರಿ ಬೆಂಗಳೂರನ್ನು. ಇಲ್ಲಿನ ವಾಹನ ದಟ್ಟಣೆಯು IT ಉದ್ಯಮದ ಉತ್ಪಾದಕತೆ ಮೇಲೆ ಪ್ರಭಾವ ಬೀರುತ್ತದೆ ಇದರಿಂದ. ಓಕೆ, ನೆಕ್ಸ್ಟ್ ಜಲ್ ಜೀವನ್ ಮಿಷನ್ ಮೇಲೆ ನ್ಯೂಸ್ ಅಲ್ಲಿತ್ತು. ಇತ್ತೀಚೆಗೆ ವಿಸ್ತರಿಸಲಾದಂತಹ ಜಲ್ ಜೀವನ್ ಮಿಷನ್ 2.0 ಯೋಜನೆಯು ಗುರಿಯನ್ನು ಯಾವ ವರ್ಷಕ್ಕೆ ನಿಗದಿಪಡಿಸಲಾಗಿದೆ ಅಂತ ಹೇಳ್ಬೋದು. ಜಲ್ ಜೀವನ್ ಮಿಷನ್ 2.0 ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಜಲ್ ಜೀವನ್ ಮಿಷನ್ 2.0 ಇದರ ಒಂದು ಯೋಜನೆಯ ಗುರಿಯನ್ನು ಯಾವ ವರ್ಷಕ್ಕೆ ನಿಗದಿಪಡಿಸಿದ್ದಾರೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ. 2028 ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಜಲ್ ಜೀವನ್ ಮಿಷನ್ 2.0 ಯೋಜನೆಯ ಗುರಿಯನ್ನು ವಿಸ್ತರಣೆ ಮಾಡಿದ್ದಾರೆ, ನಿಗದಿಪಡಿಸ್ಯಾರ ಇಲ್ಲಿ 2028 ಡಿಸೆಂಬರ್ ವರೆಗೂ. ಜಲ್ ಜೀವನ್ ಮಿಷನ್ 2.0 ಅನ್ನು 2028ರವರೆಗೆ ವಿಸ್ತರಿಸಲು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅನುಮೋದನೆ ನೀಡಿದೆ. ಜಲ್ ಜೀವನ್ ಮಿಷನ್ ನೋಡ್ರಿ. ಕರ್ನಾಟಕ ಈ ಒಂದು ಯೋಜನೆ ಅಡಿಯಲ್ಲಿ ಅತಿ ಹೆಚ್ಚು ಹಣ ಪಡೆದಂತ ರಾಜ್ಯಗಳಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ನೋಡ್ರಿ. ಜಲ್ ಜೀವನ್ ಅಂದ್ರೆ ಸುಮಾರು 795 ಕೋಟಿ ರೂಪಾಯಿಗಳು ಕರ್ನಾಟಕ ರಾಜ್ಯ ಪಡೆದುಕೊಂಡಿದೆ. ಯಾಕಪ್ಪ ಅಂತಂದ್ರೆ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ. ಮೊದಲನೇ ಸ್ಥಾನದಲ್ಲಿ ಅಂದ್ರೆ ಮೊದಲನೇ ಅತಿ ಹೆಚ್ಚು ಹಣ ಪಡೆದುಕೊಂಡಿರುವಂತ ರಾಜ್ಯ ಯಾವ್ದಂದ್ರೆ ಅದು ಉತ್ತರ ಪ್ರದೇಶ ನೋಡ್ರಿ. ಉತ್ತರ ಪ್ರದೇಶ ಅತಿ ಹೆಚ್ಚು ಹಣವನ್ನು ಪಡೆದುಕೊಂಡಿರುವಂತ ರಾಜ್ಯವಾಗಿದೆ. 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ 795 ಕೋಟಿ ರೂಪಾಯಿ ಹಣ ಪಡೆದುಕೊಂಡಿದೆ. ಪ್ರತಿ ಗ್ರಾಮೀಣ ಮನೆಗೂ ಕೂಡ ನಲ್ಲಿಯ ಮೂಲಕ ಕುಡಿಯುವ ನೀರು ಒದಗಿಸುವುದು ಇದರ ಒಂದು ಪ್ರಮುಖ ಗುರಿ ಆಗಿರುತ್ತೆ ನೋಡ್ರಿ. ಜಲ್ ಜೀವನ್ ಮಿಷನ್ ನ ಒಂದು ಪ್ರಮುಖ ಗುರಿ ಪ್ರತಿ ಮನೆಗೂ ಕೂಡ ನೀರನ್ನು ಒದಗಿಸುವುದು ಇದರ ಗುರಿ. ಇದನ್ನು 2028ರವರೆಗೂ ವಿಸ್ತರಣೆ ಮಾಡಿದ್ದಾರೆ, ನಿಗದಿಪಡಿಸಿದ್ದಾರೆ. ಅಲ್ಲಿವರೆಗೂ ಎಲ್ಲ ಒಂದು ಕಡೆಯಲ್ಲೂ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಲ್ಲಿ ಮೂಲಕ ನೀರು ಒದಗಿಸ್ಬೇಕಂತ 2028ರವರೆಗೂ ಆಯ್ಕೆಕೊಂಡಿದ್ದಾರೆ ನೋಡ್ರಿ. ಸ್ಟ್ರಾಟಜಿಕ್ ಅದರ ಬಗ್ಗೆ ನೋಡೋಣ. ಜಲಶಕ್ತಿ ಸಚಿವಾಲಯ ಬರ್ತದ. ಅಂದ್ರೆ ಈಗ ಜಲ್ ಜೀವನ್ ಮಿಷನ್ ಅಂತ ನೋಡಿದಾಗ ನಾವ್ ಏನಪ್ಪಾ ಅಂತಂದ್ರೆ ಜಲಶಕ್ತಿ ಸಚಿವಾಲಯದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕಾಗ್ತದೆ. ಇದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 2019ರಲ್ಲಿ ಇದು ಸ್ಥಾಪನೆ ಆಗ್ತದೆ ನೋಡ್ರಿ, ಮೇ ತಿಂಗಳದಾಗ. ಇದು ನೀರು ಸರಬರಾಜು ಮತ್ತು ನದಿ ಅಭಿವೃದ್ಧಿಯನ್ನು ನಿರ್ವಹಿಸ್ತದೆ. ಯಾವುದು ಜಲಶಕ್ತಿ ಸಚಿವಾಲಯ ಏನಪ್ಪಾ ಅಂತಂದ್ರೆ ನೀರು ಸರಬರಾಜು ಮತ್ತು ನದಿ ಅಭಿವೃದ್ಧಿಗಳನ್ನು ನಿರ್ವಹಿಸುವಂತ ಒಂದು ಸಂಸ್ಥೆ ಇದೆ ನೋಡ್ರಿ. ಅದೇ ರೀತಿಯಾಗಿ ಕರ್ನಾಟಕದ ಪ್ರಮುಖ ನದಿಗಳು ಯಾವಪ್ಪ ಅಂತಂದ್ರೆ ಕೃಷ್ಣ ಆಗಿರ್ಬೋದು, ಕಾವೇರಿ ಆಗಿರ್ಬೋದು. ಇವೇನಪ್ಪಾ ಅಂತಂದ್ರೆ ಕರ್ನಾಟಕದ ಪ್ರಮುಖ ನದಿಗಳಾಗಿದ್ದು ನೋಡ್ರಿ, ಜೀವ ನದಿಗಳಾಗಿದ್ದಾವೆ. ಉತ್ತರ ಕರ್ನಾಟಕಕ್ಕೆ ಕೃಷ್ಣ ಒಂದು ಇದಾದ್ರೆ ದಕ್ಷಿಣ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾವೇರಿ ನದಿ ಬೇಡಿಕೆ ಇದೆ ಅಂತ ಹೇಳ್ಬೋದು. ಜಲ್ ಜೀವನ್ ಮಿಷನ್ ಕರ್ನಾಟಕದ ಬಯಲು ಸೀಮೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಹೇಳ್ಬೋದು ನೋಡ್ರಿ.
ನೆಕ್ಸ್ಟ್ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ನ್ಯೂಸ್ ಇತ್ತು. ಆಗಸ್ಟ್ 2026ರಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾದಂತ ಅಗ್ನಿ-4 ಕ್ಷಿಪಣಿಯ ಗರಿಷ್ಠ ವ್ಯಾಪ್ತಿ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡ್ರಿ. ರೇಂಜ್ ಎಷ್ಟಿದೆ ಅದರದ ಅಗ್ನಿ-4 ರೇಂಜ್ ನೋಡ್ರಿ. ಇದು ಕೂಡ ಒಂದು DRDOದು ಪ್ರಮುಖವಾದಂತ ಒಂದು ಅಗ್ನಿ-4 ಅಂತ ಹೇಳ್ಬೋದು ಕ್ಷಿಪಣಿ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅಗ್ನಿ-4 ಕ್ಷಿಪಣಿಯ ಒಂದು ವ್ಯಾಪ್ತಿ ಎಷ್ಟಿದೆ ಅಂತ ಕೊಡ್ರಿ ಇಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 4000 ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಈ ಒಂದು ಅಗ್ನಿ-4 ಕ್ಷಿಪಣಿ. ಅಗ್ನಿ-1, ಅಗ್ನಿ-2, ಅಗ್ನಿ-3 ಇವುಗಳು ಹೇಗಿದಾವೋ ಅದೇ ರೀತಿಯಾಗಿ ಈ ಒಂದು ಅಗ್ನಿ-4 ಇದೆ ನೋಡಿ. ಅಗ್ನಿ-4 ಇದರ ಒಂದು ವ್ಯಾಪ್ತಿ 4000 ಕಿಲೋಮೀಟರ್ ಇದೆ. ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, 4000 ಕಿಲೋಮೀಟರ್. ಅಗ್ನಿ-4 ಮಧ್ಯಂತರ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ ನೋಡ್ರಿ. ನಾಳೆ ಪರೀಕ್ಷೆಯಲ್ಲಿ ಅಗ್ನಿ-4 ಏನಪ್ಪಾ ಅಂತಂದ್ರೆ ಇದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ ನೋಡ್ರಿ. ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ, ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳ್ತೀವಿ ನಾವು. ಒಡಿಶಾದ ಚಂಡೀಪುರದಲ್ಲಿರುವಂತಹ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಲ್ಲಿ ಇದನ್ನು ಪರೀಕ್ಷೆ ಮಾಡಿದ್ದಾರೆ ಇತ್ತೀಚೆಗೆ. ನೋಡಬಹುದು ರೈಟ್ ಸೈಡ್ ಅಲ್ಲಿ ಯಾವ ರೀತಿಯಾಗಿ ಇಲ್ಲಿ ಆ ಒಂದು ಅಗ್ನಿ-4 ರಾಕೆಟ್ ಉಡಾವಣೆ ಆಗ್ತಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಪರಮಾಣು ಸಾಮರ್ಥ್ಯ ಹೊಂದಿರುವಂತಹ ಕ್ಷಿಪಣಿಯಾಗಿದ್ದು ಭಾರತದ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದ. ಅಗ್ನಿ-4 ಕ್ಷಿಪಣಿ ಇತ್ತೀಚೆಗೆ ಉಡಾವಣೆ ಮಾಡಿದ್ದಾರೆ ಯಶಸ್ವಿಯಾಗಿ. DRDOದ ಬಗ್ಗೆ ತಿಳಿದುಕೊಳ್ಳೋಣ. DRDO ಯಾಕಪ್ಪ ಅಂತಂದ್ರೆ ಅಗ್ನಿ-4 ಅಭಿವೃದ್ಧಿ ಪಡಿಸಿದ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ DRDO ನೋಡ್ರಿ. ಈಗ DRDOದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗ್ತದ ಸ್ಟ್ರಾಟಜಿಕಲಿ. ಇದು DRDO ಅಂದ್ರೆ ಏನಪ್ಪಾ ಅಂತಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ನಾವು ಕರಿತೀವಿ ನೋಡ್ರಿ. ಇದು ಸ್ಥಾಪನೆಯಾಗಿದ್ದು 1958ರಲ್ಲಿ ಇದು ಸ್ಥಾಪನೆ ಆಗ್ತದೆ. ಇದರ ಒಂದು ಪ್ರಮುಖ ಧ್ಯೇಯವಾಕ್ಯ ಏನಪ್ಪಾ ಅಂತಂದ್ರೆ ಬಲಶಂ ಮೂಲಂ ವಿಜ್ಞಾನಂ ಎಂಬುದು ಇದರ ಒಂದು ಪ್ರಮುಖ ಧ್ಯೇಯವಾಕ್ಯವಾಗಿದೆ ನೋಡಿ. ಅದೇ ರೀತಿಯಾಗಿ IGMDP, ಓಕೆ, ಇದೊಂದು ಯೋಜನೆ IGMDP ಯೋಜನೆ ಅಗ್ನಿ ಕ್ಷಿಪಣಿಗಳನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ ನೋಡ್ರಿ. ಓಕೆ, IGMDP ಅಂದ್ರೆ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರೀತಾರೆ ನೋಡ್ರಿ. ಇದ್ರ ಫುಲ್ ಫಾರ್ಮ್ ಕೂಡ ನೋಟ್ ಮಾಡ್ಕೊಡ್ರಿ, ನಾಳೆ ಪರೀಕ್ಷೆಯಲ್ಲಿ ಕೇಳಿದ್ರು ಕೊಡ್ಬೋದು. ನೋಟ್ ಮಾಡ್ಕೊಡ್ರಿ. ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಾವು ಕರೀತೇವೆ ಇದಕ್ಕೆ. ಅದೇ ರೀತಿಯಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರನ್ನು ಕ್ಷಿಪಣಿ ಮಾನವ ಎಂದು ಕರೆಯಲಾಗುತ್ತೆ ನೋಡ್ರಿ. ಯಾರನ್ನು ಕ್ಷಿಪಣಿಯ ಮನುಷ್ಯ ಎಂದು ಕರೀತಾರಪ್ಪ ಅಂತಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ಕ್ಷಿಪಣಿ ಮನುಷ್ಯ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಪರಿಸರ ಮತ್ತು ವನ್ಯಜೀವಿ ಬಗ್ಗೆ ನೋಡೋಣ. ಯಾವ ರಾಜ್ಯ ಸರ್ಕಾರವು ತನ್ನ ರಾಜ್ಯ ಪ್ರಾಣಿಯ ಸಂರಕ್ಷಣೆಗಾಗಿ ಮಿಷನ್ ಕ್ಲೌಡೆಡ್ ಲೆಪರ್ಡ್ ಅನ್ನು ಪ್ರಾರಂಭಿಸಿದಂತ ಕೊಟ್ಟಿದ್ದಾರೆ ನೋಡ್ರಿ. ಕ್ಲೌಡೆಡ್ ಲೆಪರ್ಡ್ ಮಿಷನ್ ಇದನ್ನು ಪ್ರಾರಂಭಿಸಿದಂತ ರಾಜ್ಯ ಯಾವುದಂತ ಇಲ್ಲಿ ಕೊಟ್ಟಾರ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಮೇಘಾಲಯ ರಾಜ್ಯ ಇದು ಆರಂಭ ಮಾಡಿದೆ ಈ ಒಂದು ಮಿಷನ್ ಅನ್ನು. ಯಾಕಪ್ಪ ಅಂತಂದ್ರೆ ಮೇಘಾಲಯದಲ್ಲಿರುವಂತ ಪ್ರಮುಖ ಒಂದು ಪ್ರಾಣಿ ಸಂರಕ್ಷಣೆಗಾಗಿ ಇದನ್ನು ತಂದಿದ್ದಾರೆ, ಮಿಷನ್ ಕ್ಲೌಡೆಡ್ ಲೆಪರ್ಡ್ ಯೋಜನೆ. ಓಕೆ, ಮೇಘಾಲಯ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಮೇಘಾಲಯದ ಒಂದು ರಾಜ್ಯ ಪ್ರಾಣಿ ಆಗಿರುವಂತಹ ಕ್ಲೌಡೆಡ್ ಲೆಪರ್ಡ್ ಅಂದ್ರೆ ಮೋಡದಂತ ಚಿರತೆ ಅಂತ ಕರೀತಾರ. ಓಕೆ, ಕ್ಲೌಡೆಡ್ ಲೆಪರ್ಡ್ ಇದೊಂದು ಚಿರತೆ ಇದೆ ನೋಡ್ರಿ. ಇದು ಇತ್ತೀಚೆಗೆ CM ಕಾರ್ನಾಡ್ ಸಂಗ್ಮಾ ಅವರು ಈ ಒಂದು ಸಂರಕ್ಷಣಾ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ನೋಡ್ರಿ. ಇದು ಅತಿ ಎತ್ತರದ ಕಾಡುಗಳಲ್ಲಿ ವಾಸಿಸುತ್ತವೆ ಮತ್ತು ಇವುಗಳನ್ನು ಸಂಖ್ಯೆ ಕ್ಷೀಣಿಸುತ್ತಿದೆ. ಅದಕ್ಕಾಗಿ ಈ ಒಂದು ಸಂರಕ್ಷಣಾ ಪ್ರದೇಶವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ವನ್ಯಜೀವಿ ಪ್ರವಾಸೋದ್ಯಮ ಮತ್ತು ಪರಿಸರ ಸಮತೋಲನದ ಮುಖ್ಯ ಉದ್ದೇಶವಾಗಿದೆ. ಇದರಿಂದ ಪರಿಸರ ಸಂರಕ್ಷಣೆ ಮಾಡಬೇಕು. ಓಕೆ, ಅಲ್ಲಿರುವಂತ ವನ್ಯಜೀವಿಗಳನ್ನು ಕಾಪಾಡ್ಬೇಕಂತ ಈ ಒಂದು ಆಯ್ಕೆಂದಿದ್ದಾರೆ ನೋಡ್ರಿ ಯೋಜನೆ. ಓಕೆ, ಸಂರಕ್ಷಣಾ ಯೋಜನೆಯನ್ನ ಆಯ್ಕೆಂದಿದ್ದಾರೆ ಇಲ್ಲಿ ಮೇಘಾಲಯ ರಾಜ್ಯದಲ್ಲಿ. ಓಕೆ, ನೆಕ್ಸ್ಟ್ ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡ್ತಾರ? ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಹೈನುಗಾರಿಕೆ ಅಂತ ಹೇಳ್ತೀವಿ ನಾವು. ಡೈರಿ ಫಾರ್ಮಿಂಗ್, ಹೈನುಗಾರಿಕೆಗೆ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಓಕೆ, ಇತ್ತೀಚೆಗೆ ಇದು ನ್ಯೂಸ್ ಇರುತ್ತೆ ನೋಡ್ರಿ. ಇದು ಪಶುಸಂಗೋಪನೆ ಮತ್ತು ಕ್ಷೀರ ಅಭಿವೃದ್ಧಿ ಸಚಿವಾಲಯದ ಉನ್ನತ ಪ್ರಶಸ್ತಿ ಆಗಿದೆ ಅಂತ ಹೇಳ್ತೀವಿ.
ಉತ್ತಮ ಡೈರಿ ರೈತರು ಮತ್ತು ಸಹಕಾರ ಸಂಘಗಳನ್ನು ಗೌರವಿಸಲು ಇದನ್ನು ನೀಡಲಾಗುತ್ತದೆ. ಇದು ದೇಶೀಯ ತಳಿಗಳ ಪಾಲನೆ ಹೆಚ್ಚಿನ ಒಂದು ಆದ್ಯತೆ ನೀಡಿದ್ದಾರೆ ನೋಡ್ರಿ. ಓಕೆ, ಹೈನುಗಾರಿಕೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನೆಕ್ಸ್ಟ್, ಒಂದು ರಾಷ್ಟ್ರ ಒಂದು ಅಪ್ಲಿಕೇಶನ್ ಅಡಿಯಲ್ಲಿ ಶಾಸನ ಸಭೆಗಳನ್ನು ಕಾಗದ ರಹಿತವಾಗಿಸುವಂತ ಯೋಜನೆ ಹೆಸರೇನು? ಒಂದು ರಾಷ್ಟ್ರ ಒಂದು ಅಪ್ಲಿಕೇಶನ್ ಅಡಿಯಲ್ಲಿ ಕಾಗದ ರಹಿತವಾಗಿ ಈ ಒಂದು ಶಾಸನ ಸಭೆಗಳನ್ನು ಮಾಡುವುದು ಈ ಯೋಜನೆ ಹೆಸರೇನು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೇವಾ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೇವಾ. ಇದಕ್ಕೆ ಸರಿಯಾದ ಉತ್ತರ ಏನ್ ನೋಡ್ರಿ. ಓಕೆ, ನೇವಾ ಅಂದ್ರೆ ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಅಂತ ಕರೀತಾರೆ. ಇದು ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಡ್ರಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ನೋಡ್ರಿ. ನ್ಯಾಷನಲ್ ಇ ವಿಧಾನ್ ಯಾಕಪ್ಪ ಅಂತಂದ್ರೆ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಬಂದಿರುವಂತ ನ್ಯೂಸ್ ನಲ್ಲಿ ಏನೇನು ಫುಲ್ ಫಾರ್ಮ್ ಬಂದಿರ್ತಾವೋ ಅವುಗಳ ಬಗ್ಗೆ ಕೇಳಿದ್ದಾರೆ. ಓಕೆ, ಕೆಎದವರು ಮೊನ್ನೆ ಕೇಳಿದ್ರು ISSI ಅಂತ ಏನಂತ ಕೇಳಿದ್ರು. ಅದೇ ರೀತಿಯಾಗಿ ನಾಳೆ ಮುಂದೆ ಬರುವಂತ ಪರೀಕ್ಷೆಯಲ್ಲಿ ನೇವಾ ಅಂದ್ರೆ ಏನಂತ ಕೂಡ ಕೇಳುವಂತ ಸಾಧ್ಯತೆ ಇರ್ತದೆ. ನೇವಾ ಅಂದ್ರೆ ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಅಂತ ನಾವು ಕರೆಯುತ್ತೇವೆ. ಇದು ಎಲ್ಲ ರಾಜ್ಯಗಳ ಶಾಸನ ಸಭೆಗಳನ್ನು ಒಂದೇ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತರ್ತದ ನೋಡ್ರಿ. ಈ ಮೂಲಕ ಸಾವಿರಾರು ಟನ್ ಕಾಗದ ರಹಿತ ವಾಗಿಸಿಂದ ಉಳಿತಾಯ ಪರಿಸರಕ್ಕೂ ಪೂರಕವಾಗಿದೆ. ಉಳಿತಾಯ ಮಾಡಿಗೆಸಿಂದ ಪರಿಸರ ಒಂದು ಸಂರಕ್ಷಣೆ ಮಾಡ್ಬೇಕಂತ ಹೇಳ್ಬೋದು ಇದ್ರದ್ದು. ಹಿಮಾಚಲ ಪ್ರದೇಶ ಇದನ್ನು ಅಳವಡಿಸಿಕೊಂಡಂತ ಮೊದಲ ರಾಜ್ಯಗಳಲ್ಲಿ ಒಂದಾಗಿದೆ ನೋಡ್ರಿ. ಯಾವುದು? ಹಿಮಾಚಲ ಪ್ರದೇಶ್ ನೇವಾವನ್ನು ಅಳವಡಿಸಿಕೊಂಡಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಅಂತ ಕರೆಯುತ್ತೇವೆ. ನೆಕ್ಸ್ಟ್, ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಪರಕ ನೀರು ಹಂಚಿಕೆ ಒಪ್ಪಂದ ಯಾವ ವರ್ಷದಲ್ಲಿ ಕೊನೆಗೊಳ್ಳಲಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪರಕ ಬ್ಯಾರೇಜ್ ಅಂತ ಹೇಳ್ತೀವಿ ನಾವು. ಇದರ ಒಂದು ಭಾರತ ಮತ್ತು ಬಾಂಗ್ಲಾದೇಶ ಏನ್ ಮಾಡಿದ್ವಿ ಅಂದ್ರೆ ಸಹಿ ಹಾಕಿದವು. ಈಗ ಅದೇನಪ್ಪಾ ಅಂತಂದ್ರೆ ಸಹಿ ಆ ಒಂದು ವರ್ಷ ಮುಕ್ತಾಯವಾಗಲಿದೆ. ಅದು ಯಾವ ವರ್ಷ ಮುಕ್ತಾಯವಾಗಲಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 2026ರಲ್ಲಿ. ಅಂದ್ರೆ ಇದೇ ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ಇದರ ಒಂದು ಅವಧಿ ಮುಕ್ತಾಯವಾಗಲಿದೆ. ಪರಕ ಬ್ಯಾರೇಜ್ ಅಂತ ಹೇಳ್ತೀವಿ ನೋಡ್ರಿ. ಡಿಸೆಂಬರ್ ತಿಂಗಳಲ್ಲಿ ಮುಕ್ತಾಯವಾಗಲಿದೆ 2026ರಲ್ಲಿ. 1996ರಲ್ಲಿ ಗಂಗಾ ನದಿ ನೀರು ಹಂಚಿಕೆಗಾಗಿ 30 ವರ್ಷಗಳ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ. ಯಾವಾಗ? 1996ರಲ್ಲಿ. ಈ ಒಪ್ಪಂದ ಏನಪ್ಪಾ ಅಂತಂದ್ರೆ 30 ವರ್ಷ ಆಗಿದೆ ಈಗ. ಅದಕ್ಕಾಗಿ ಡಿಸೆಂಬರ್ ತಿಂಗಳಲ್ಲಿ ಕೊನೆಗೊಳ್ಳಲಿದೆ. ಮತ್ತೆ ಈ ಒಂದು ಸಹಿಯನ್ನು ಮತ್ತೆ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಪರಕ ಬ್ಯಾರೇಜ್ ಬಳಿ ನೀರು ಹಂಚಿಕೆಯನ್ನು ಇದು ನಿಯಂತ್ರಣ ಮಾಡ್ತದೆ. ಪರಕ ಬ್ಯಾರೇಜ್ ಏನ್ ಮಾಡ್ತದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ನೀರು ಹಂಚಿಕೆ ಮಾಡ್ತ ನೋಡ್ರಿ. ಅಂದ್ರೆ ಭಾರತಕ್ಕೆ ಹೋಗುವಂತ ನೀರು ಮತ್ತು ಬಾಂಗ್ಲಾದೇಶಕ್ಕೆ ಹೋಗುವಂತ ನೀರು ಏನಂದ್ರೆ ಈ ಒಂದು ಪರಕ ಬ್ಯಾರೇಜ್ ಮೂಲಕ ಹೋಗುತ್ತದ. ಬಾಂಗ್ಲಾದೇಶಿಗೆ ಎಷ್ಟು ಬಿಡ್ಬೇಕು, ಭಾರತ ಕಡೆ ಎಷ್ಟು ತಗೋಬೇಕಂತ ಇಲ್ಲಿ ಇರ್ತದ. 2026ಕ್ಕೆ ಈ ಒಪ್ಪಂದ ಮುಗಿಲಿದ್ದು ಪ್ರಸ್ತುತ ಇದರ ಒಂದು ನವೀಕರಣದ ಚರ್ಚೆ ನಡೀತಿದೆ. ಅಂದ್ರೆ ಮತ್ತೆ ಏನೋ ಸಹಿ ಹಾಕಮೇನೋ ಮುಂದಿನ ಇನ್ನೊಂದು 30 ವರ್ಷ ಅಂತ ಯೋಜನೆ ಹಾಕೊಂಡಾರ. ಇನ್ನು ಚರ್ಚೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ವಾಯುಪಡೆಯ ಕಠಿಣವಾದಂತ ಫೈಟರ್ ಕ್ಯಾಂಬೆಟ್ ಲೀಡರ್ ಕೋರ್ಸ್ ಪೂರ್ಣಗೊಳಿಸಿದಂತ ಮೊದಲ ಮಹಿಳಾ ಪೈಲಟ್ ಯಾರು ಅಂತ ಕೊಟ್ಟಿದ್ದಾರೆ. ಮೊದಲ ಮಹಿಳೆ ಪೈಲಟ್ ಯಾರು? ಫೈಟರ್ ಕ್ಯಾಂಬೆಟ್ ಒಂದು ಲೀಡರ್ ಕೋರ್ಸ್ ಅನ್ನು ಪೂರ್ಣಗೊಳಿಸಿರೋ ಇತ್ತೀಚೆಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡ್ರಿ, ಭಾವನಾ ಕಾಂತ್ ಹೇಳ್ತೀವಿ. ಭಾವನಾ ಒಂದು ಕಾಂತ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಇತ್ತೀಚೆಗೆ ಫೈಟರ್ ಕ್ಯಾಂಬೆಟ್ ಲೀಡರ್ ಕೋರ್ಸ್ ಅನ್ನು ಪೂರ್ಣಗೊಳಿಸಿದಂತ ಮೊದಲ ಮಹಿಳಾ ಫೈಟರ್ ಆಗಿದ್ದಾರೆ ಇವರು. ಪೈಲಟ್ ಆಗಿದ್ದಾರೆ ನೋಡಿ, ಫೈಟರ್ ಅಲ್ಲ, ಪೈಲಟ್ ಆಗಿದ್ದಾರೆ ಇವರು. ಓಕೆ, ಇವರು ಪೈಲಟ್ ಆಗಿದ್ದಾರೆ ನೋಡಿ ಸ್ನೇಹಿತರೆ. ಸ್ಕ್ವಾಡ್ರನ್ ಲೀಡರ್ ಅಥವಾ ಭಾವನಾ ಕಾಂತ್ ಅಂತ ಕರೀತಾರೆ ಇವರಿಗೆ. ಇವರು 20 ವಾರಗಳ ಕಠಿಣ ತರಬೇತಿಯನ್ನು ಗ್ವಾಲಿಯರ್ನಲ್ಲಿ ಪೂರ್ಣಗೊಳಿಸಿದ್ದಾರೆ. ಈ ಒಂದು ಸಾಧನೆ ಮಾಡಿದಂತ ಭಾರತದ ಮೊದಲ ಮಹಿಳಾ ಪೈಲಟ್ ಎಂಬ ಒಂದು ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಒಂದು ಭಾವನಾ ಕಾಂತ್ ಅವರು 2016ರಲ್ಲಿ ಮೊದಲ ಬ್ಯಾಚ್ ಮಹಿಳಾ ಫೈಟರ್ ಪೈಲಟ್ ಆಗಿ ಇವರು ನೇಮಕಗೊಂಡಿದ್ದರು. ಇವರೊಬ್ರು ಪೈಲಟ್ ಆಗಿದ್ದಾರೆ ನೋಡ್ರಿ, ಭಾವನಾ ಕಾಂತ್ ಅವರು. ಕೊನೆಯದಾಗಿ ಒನ್ಲೈನರ್ಸ್ ಇದ್ದ ನೋಡ್ರಿ. ಆರ್ವ ಕಾರ್ ಅಂತ ಹೇಳ್ತೀವಿ ನಾವು ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ಬೋದು, ಎಲ್ಲೇ ನೋಡ್ಬೋದು. ಆರ್ವ ಕಾರ್ ಇಲ್ಲಿ ಉತ್ತರಾಖಂಡದಲ್ಲಿ ಇತ್ತೀಚೆಗೆ ಒಬ್ಬ ಏನಪ್ಪಾ ಅಂತಂದ್ರೆ ರವಿ ತಮತ ಅಂತ ಹೇಳ್ತೀವಿ. ರವಿ ತಮತ ಅವರು ಅಭಿವೃದ್ಧಿಪಡಿಸಿರುವಂತ ಅಪಿಡೋ ಸೈನೆಕ್ಸ್ ಭಾರತದ ಮೊದಲ ಆರುವಂತ ಕಾರ್ ಆಗಿ ಪರೀಕ್ಷೆ ಮಾಡಿದ್ದಾರೆ ನೋಡ್ರಿ. ಇತ್ತೀಚೆಗೆ ಇಲ್ಲಿ ಉತ್ತರಾಖಂಡದಲ್ಲಿ ಪರೀಕ್ಷೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಆರ್ ಪ್ರಜ್ಞಾನಂದ್ ಬರ್ತಾರೆ.
ಸೆಂಟ್ ಲೂಯಿಸ್ನಲ್ಲಿ ನಡೆದಂತ ರ್ಯಾಪಿಡ್ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಯನ್ನು ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ ಇವರು. ಯಾರು? ಆರ್ ಪ್ರಜ್ಞಾನಂದ್. ಇವರು ಚೆಸ್ ಆಟಕ್ಕೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್ ದಿಮ್ಸಾ ನೃತ್ಯ ಅಂತ ಹೇಳ್ತೀವಿ ನಾವು. ಇದು ಕೂಡ ಇಂಪಾರ್ಟೆಂಟ್. ಯಾವ ಯಾವ ರಾಜ್ಯದಲ್ಲಿ ಯಾವ ನೃತ್ಯ ಅಂತ ಕೇಳುವಂತ ಸಾಧ್ಯತೆ ಇರುತ್ತೆ. ಆಂಧ್ರ ಪ್ರದೇಶದಲ್ಲಿ ನಡೆಸ್ತಾರೆ ನೋಡ್ರಿ ದಿಮ್ಸಾ ನೃತ್ಯ. 13,000 ಹುಡುಗಿಯರು ದಿಮ್ಸಾ ನೃತ್ಯ ಪ್ರದರ್ಶಿಸಿ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ ನೋಡ್ರಿ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ. ನೆಕ್ಸ್ಟ್ ಚೋಳ ನಾಯಕನ್. ಕೇರಳದ ಇವರು ಏಷ್ಯಾದ ಒಂದು ಕೊನೆಯ ಗುಹೆ ವಾಸಿಸುವ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಇವರು ಕೇರಳ ರಾಜ್ಯದಲ್ಲಿ ಕಂಡು ಬರ್ತಾರೆ ನೋಡ್ರಿ ಚೋಳರ ನಾಯಕನ್ ಅವರು. ನೆಕ್ಸ್ಟ್ ಮೌಸಮ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ನಾವು. ಮೌಸಮ್ ಪ್ಲಾಟ್ಫಾರ್ಮ್. ಓಕೆ. IMD ಹವಾಮಾನ ಮುನ್ಸೂಚನೆಗಾಗಿ ಬಿಡುಗಡೆ ಮಾಡಿರುವಂತಹ ನೂತನ ಡಿಜಿಟಲ್ ತಾಣ ಯಾವ್ದಂದ್ರೆ ಅದು ಮೌಸಮ್ ಪ್ಲಾಟ್ಫಾರ್ಮ್ ನೋಡ್ರಿ. ಇಂಟರ್ನ್ಯಾಷನಲ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಹವಾಮಾನಕ್ಕೆ ಸಂಬಂಧಿಸಿದಂತ ಒಂದು ಡಿಜಿಟಲ್ ತಾಣ ಯಾವ್ದಪ್ಪ ಅಂತಂದ್ರೆ ಅದು ಮೌಸಮ್ ಪ್ಲಾಟ್ಫಾರ್ಮ್ ಅನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಇಷ್ಟು ಏನಪ್ಪಾ ಅಂತಂದ್ರೆ ಪ್ರಮುಖ ಕರೆಂಟ್ ಅಫೇರ್ಸ್ ಸಂಬಂಧಿಸಿದಂತ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಬೇಗನೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದೇ ರೀತಿಯಾಗಿ ಎಲ್ಲರೂ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರು. ಓಕೆ. ಅದೇ ರೀತಿ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡ್ರಿ. ಇನ್ನು ಯಾವ್ದು ಬೇರೆ ಯಾವ್ದಾದ್ರು ವಿಡಿಯೋ ಬೇಕಂತ ಅನ್ಕೊಂಡ್ರೆ ಅದರ ಒಂದು ವಿಷಯವನ್ನ ಹಾಕಿ ಅದ್ರ ಮೇಲೆ ಮಾಡೋಣ ನಾವು ಕೂಡ. ಓಕೆ. ಈ ಒಂದು ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್.